ಮೇಕೆಯನ್ನು ಕೊಂಡು ತರುತ್ತಿದ್ದ. ಅದನ್ನು ನೋಡಿದ ಮೂವರು ಕಳ್ಳರು ಮೇಕೆಯನ್ನು ಕದಿಯಲು ಉಪಾಯ ಮಾಡಿದರು. ಮೊದಲನೆಯ ಕಳ್ಳ ತಿಮ್ಮನ ಬಳಿಗೆ ಬಂದು, ಇದೇನು ಸ್ವಾಮಿ, ಹೋಗಿ ಹೋಗಿ ಒಂದು ನಾಯಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿರುವಿರಲ್ಲ ಎಂದನು. ಛೀ, ನಾನು ಹೊತ್ತಿರುವುದು ಮೇಕೆ, ನಾಯಿಯಲ್ಲ ಎಂದು ಗದರಿಸಿ ತಿಮ್ಮ ಹೊರಟ. ಎರಡನೇ ಕಳ್ಳ ಬಂದು, ಸ್ವಾಮಿ, ಚೆನ್ನಾಗಿದೆ, ಯಾರಾದರೂ ಸತ್ತ ಕರುವನ್ನು ಹೀಗೆ ಹೊತ್ತುಕೊಂಡು ತಿರುಗುತ್ತಾರೆಯೇ ಎಂದ. ಕಣ್ಣು ಬಿಟ್ಟು ನೋಡು, ಇದು ಮೇಕೆ, ಸತ್ತ ಕರುವಲ್ಲ ಎಂದು ಗದರಿಸಿದ. ಮುಂದೆ ಮೂರನೇ ಕಳ್ಳ ಬಂದು, ಸ್ವಾಮಿ, ಇದೇನಿದು, ಕತ್ತೆಯನ್ನು ಹೊತ್ತು ಹೋಗುತ್ತಿದ್ದೀರಲ್ಲ ಎಂದ. ತಿಮ್ಮನಿಗೆ ಈಗ ನಿಜವಾಗಿಯೂ ಅನುಮಾನ ಬಂದಿತು. ಒಬ್ಬ ನಾಯಿ ಎಂದ, ಮತ್ತೊಬ್ಬ ಕರು ಎಂದ, ಇವನು ಕತ್ತೆ ಎನ್ನುತ್ತಿದ್ದಾನೆ. ಹಾಗಿದ್ದರೆ ಇದು ಯಾವುದೂ ಅಲ್ಲ, ಇದು ದುಷ್ಟ ಶಕ್ತಿ ಇರಬೇಕು ಎಂದುಕೊಂಡು ಮೇಕೆಯನ್ನು ಕೆಳಕ್ಕೆ ಇಳಿಸಿ ಹೆದರಿ ಓಡಿಹೋದ. ಸಮಯ ಕಾಯುತ್ತಿದ್ದ ಕಳ್ಳರು ಮೇಕೆಯನ್ನು ಹಿಡಿದುಕೊಂಡು ಹೋದರು. ನೀತಿ: ಒಬ್ಬರು ಹೇಳಿದರೆಂದು ತಮ್ಮ ಬುದ್ಧಿಯನ್ನು ಕಳೆದುಕೊಳ್ಳಬಾರದು.